ಮಾತಾಡು ವೀರ್. ಟಿಂಬಕ್ಟು, ಇದನ್ನ ನೋಡು, ವೆಯ್ಟ್ ಲಾಸ್. ಇದನ್ನ ಗನ್ಗೆ ಹಾಕ್ಬಿಟ್ಟು ಯಾರ್ದಾದ್ರೂ ದೇಹಕ್ಕೆ ಶೂಟ್ ಮಾಡ್ಬಿಟ್ರೆ ಅವ್ರ ದೇಹದ ತೂಕ ಎಷ್ಟು ಕಡಿಮೆ ಆಗುತ್ತೆ ಅಂತಂದ್ರೆ ನೀನ್ ನೋಡ್ಬೇಕು. ಅವ್ನ್ ಭೂಮಿ ಮೇಲೆ ನಿಲ್ಲೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಗಾಳಿಯಲ್ಲಿ ಹಾರಾಡ್ತಾನೆ ಇರ್ತಾನೆ, ಗಾಳಿಯಲ್ಲಿ. ಆದ್ರೆ ಇದ್ರ ಜೊತೆ ಏನ್ ಮಾಡೋದು? ನೀನ್ ಇದನ್ನ ವೀರ್ನ ಬಾಡಿಗೆ ಶೂಟ್ ಮಾಡ್ಬಿಡು, ಮತ್ತವನು ಹಾರುವಂತಹ ಜೆಟ್ ಪ್ಯಾಕ್ ನ ಒಡೆದು ಹಾಕ್ಬಿಡು. ಮತ್ತವನು ಹಾರೋಕ್ಕಾಗೋದಿಲ್ಲ, ಮತ್ತೆ ಭೂಮಿ ಮೇಲೆ ನಿಲ್ಲೋದಕ್ಕೂ ಸಾಧ್ಯ ಆಗೋದಿಲ್ಲ. You are genius, boss. She is right, boss. She is right. ಆದ್ರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಕೂಡ ಇದೆ. ನಾವು ಜೋರಾದ ಗಾಳಿ ಬೀಸಿ ವೀರ್ನ ಆಕಾಶದಲ್ಲಿ ಸಾಯಿಸಬಹುದು. ನೋಡಿ, ನನ್ನ ಹತ್ರ ಆ ತರದ್ದೇ ಒಂದು ಫ್ಯಾನ್ ಇದೆ. ನೋಡಿ ನೋಡಿ. ಟಿಂಬಕ್ಟು, ಇದನ್ನ ನಿಲ್ಸು, ಬಂದ್ ಮಾಡು, ಬಂದ್ ಮಾಡು, ಫ್ಯಾನ್ ನ ಬಂದ್ ಮಾಡು. ಯು ಆರ್ ಜೀನಿಯಸ್ ಬಾಸ್. ನಿಮ್ ಸ್ಟಿಕ್ಕರ್ ಕೆಲ್ಸ ಮಾಡ್ದಂಗಿದೆ ಬಾಸ್. ನೋಡಿ ನೀವ್ ಹೇಗ್ ಹಾಡ್ತಾ ಇದ್ದೀರಾ ಅಂತ. ಫ್ಯಾನ್ ನ ಬಂದ್ ಮಾಡು. ಆಫ್ ಆಫ್. Boss, ಕಾಪಾಡಿ. ವಾ ವಾ ಬಾಸ್, ನಿಮ್ ಸ್ಟಿಕ್ಕರ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಬಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆದ್ರೆ ಈಗ ಫ್ಯಾನ್ ನ ಬಂದ್ ಮಾಡು, ಬಂದ್ ಮಾಡು. ಬಿಡು ನನ್ನ. I'm mad. Very, very mad. ನೀನೊಬ್ನೇ ಹೋಗ್ಬೇಡ, ನಿನ್ನ ಜೊತೆ ಲಾಫಿಂಗ್ ರೋಬೋಟ್ ಕೂಡ ನಿನ್ ಜೊತೆ ಬರುತ್ತೆ. ನಾನ್ ನಿನ್ನ ಪೂರ್ತಿಯಾಗಿ ನಂಬೋಕ್ಕಾಗೋದಿಲ್ಲ. ಓ ನೋ, ಎಮ್ಲಿ, ಚುಲ್ಬುಲ್, ನೀವು ಮುಂದೆ ಬರಬೇಡಿ, ನಾನ್ ನೋಡ್ಕೋತೀನಿ. ರೋಬೋ ಬಾಯ್ ಸೂಟ್ ಆನ್. Robo Boy suit on. ಓಡಿ, ರೋಬೋ ಬಾಯ್ಗೆನೆ ಅದು ಹೊಡಿತಾ ಇದೆ. ಮತ್ ನಮ್ ಕತೆ ಏನಾಗುತ್ತೆ? ರೋಬೋಬಾಯ್, ಏನಾಯ್ತು? ನೀನ್ ಯಾಕೆ ಈ ತರ ತೇಲ್ತಾ ಇದ್ಯಾ? ಯಾಕೆ ಹಾರ್ತಿಲ್ಲ? ಗೊತ್ತಿಲ್ಲ, ಆದ್ರೆ ನನ್ನ ವೆಯ್ಟ್ ನನ್ನಿಂದ ದೂರ ಹೋದಾಗೆ ಅನ್ನಿಸ್ತಾ ಇದೆ. ನಾನು ಒಂದು ಬಲೂನ್ ತರ ಹಗುರವಾಗಿದ್ದೀನಿ. ಆಮೇಲೆ ನನ್ನ ಜೆಟ್ ಪ್ಯಾಕ್, ಲೇಸರ್ ಎಲ್ಲ ಹಾಳಾಗ್ ಹೋಗಿದೆ. ಈಗ ನಂಗೆ ಹಾರಕ್ಕೂ ಆಗೋದಿಲ್ಲ, ಲೇಸರ್ ಬೀಮ್ ಹೊಡಿಯಕ್ಕೂ ಆಗಲ್ಲ. ಜುಲ್ಬುಲ್, ನೀನ್ ಚಿಂಟು ನೋಡ್ಕೋ, ನಾನ್ ತಾತಂಗ್ ಹೇಳ್ತೀನಿ.
ಏಯ್ ಲಾಫಿಂಗ್ ರೋಬೋಟ್ ಬಾ ನಿನ್ ಶಕ್ತಿ ಏನ್ ತೋರ್ಸು. ನೋಡೇ ಬಿಡೋಣ ವೀರ್ನ ಯಾರು ದೂರ ಬಿಸಾಕ್ತಾರೆ ಅಂತ. ಓಕೆ ಶಕ್ತಿ ಶಕ್ತಿ. ತಿಂಬಕ್ಟು ನನ್ನ ಹೋಗಕ್ ಬಿಡು, ಇಲ್ಲ ಚೆನ್ನಾಗಿರಲ್ಲ. ವೀರ್ ಇವಾಗೆಲ್ಲ ಒಳ್ಳೇದೇ ಆಗುತ್ತೆ. ನೋಡು ನನ್ನ ನಿಶಾನ. ನಾನೂರು ಮೀಟರ್. ನಡಿ ಇವಾಗ ನಿನ್ ಸರ್ದಿ. ವಾವ್ 500. ವಾಹ್ ವಾಹ್, ಈ ಸತಿ ಇನ್ನೂ ದೂರ ಬಿಸಾಕ್ತೀನಿ. ಗೊತ್ತಿಲ್ಲ ಚುಲ್ಬುಲ್ಗೆ ಜಿಂಟು ಸಿಕ್ಕದ್ನ ಅಂತ. ಇವನ್ ಟೈಮ್ ಚೆನ್ನಾಗಿತ್ತು, ಸಿಕ್ದ. ಯಾವ್ದೋ ಚಾಟ್ಸ್ ಅಂಗಡಿಯಲ್ಲಿ ಕೂತ್ಕೊಂಡು ತಿಂತಾ ಇದ್ದ. ವೀರ್ನ ಟಿಂಬಕ್ಟು ಕರ್ಕೊಂಡಿದ್ದಾನೆ, ನಮ್ನ ಅಲ್ಲಿ ಕರ್ಕೊಂಡು ಹೋಗ್ತ್ಯಾ? ಹೇಗಿದ್ಯಾ ವೀರ್? ಈ ಸಾರಿ ನೋಡು ನಿನ್ನ 1 ಕಿಲೋಮೀಟರ್ ದೂರ ಬಿಸಾಕ್ತೀನಿ. ಇವನ್ಗೆ ಇಷ್ಟೊಂದು ಕೊಬ್ಬ. ನಡಿ ಚಲ್ಬುಲ್, ಇವನ್ಗೆ ಒಂದು ಪಾಠವನ್ನ ಕಲ್ಸೋಣ. ಇದಂಗಾಯ್ತು? ಇದ್ಯಾವ ಜಾದು ಬಾಸ್? ಇಲ್ಲಿ ಜಾದು ನಡೀತಿದೆ ಬಾಸ್. ಬಾಸ್ ತಾತ, ನಾನು ಕಂಪ್ಲೀಟ್ ಆಗಿ ಹಗುರವಾಗಿದ್ದೀನಿ, ಮತ್ತೆ ನನ್ನ ಲೇಸರ್ ಬೀಮು ವರ್ಕ್ ಆಗ್ತಾ ಇಲ್ಲ. ವೀರ್, ನಿನ್ ಲೇಸರ್ ಬೀಮ್ಸ್ ಮತ್ತೆ ಮಿಕ್ಕಿದ ಮಷಿನ್ಸ್ ಎಲ್ಲ ಸರಿ ಹೋಗಿದೆ. ಇನ್ನು ಜೆಟ್ ಪ್ಯಾಕ್ ಮಾತ್ರ ಸರಿ ಮಾಡಬೇಕು ಅಷ್ಟೇ. ಒಂದೇ 1 ನಿಮಿಷದ ಕೆಲಸ. ಆದ್ರೆ ನಿನ್ ಬೆನ್ ಮೇಲೆ ಯಾಕೆ ಹಿಂಗಾಗಿದೆ ಗೊತ್ತೇ ಆಗ್ತಾ ಇಲ್ವಲ್ಲ? ಇದೇನಿದು ಹೆಲ್ಮೆಟ್ ಮೇಲೆ ಯಾವ್ದೋ ಸ್ಟಿಕ್ಕರು? ತಾತ, ನಾನು ಮತ್ತೆ ಭಾರವಾಗಿದ್ದೀನಿ. ನೋಡಿ, ನಾನು ನಿಂತ್ಕೊಂಡಿದ್ದೀನಿ. ನಂಗನ್ಸುತ್ತೆ ಇದೇ ಸ್ಟಿಕ್ಕರ್ ಇಂದ ನನ್ನ weight ಹಗುರವಾಗಿತ್ತು. ತಾತ, ಬೇಗ ನನ್ನ ಜೆಟ್ ಪ್ಯಾಕ್ ಸರಿ ಮಾಡಿಸಿ. ಜಿಂಟು, ನಿನ್ನ ಜಾದೂನ ನಿಲ್ಸು ಪ್ಲೀಸ್. ನಾವು ಅವ್ರ ಹತ್ರ ನಮ್ಮ ಹತ್ರ ಒಂದು ಜಿನ್ ಇದೆ ಅಂತ ಹೇಳಕ್ ಆಗೋದಿಲ್ಲ. ಬೇಗ ಎಲ್ಲ ನಾರ್ಮಲ್ ಮಾಡು. ಯಾವಾಗ್ಲೂ ನನ್ನ ಮಜವನ್ನ ನೀನು ಹಾಳು ಮಾಡ್ತೀಯಾ. ನಾನು ಮಜನ್ನ ತಗೊಳ್ಳೋದಕ್ಕೆ ಬಿಡೋದಿಲ್ಲ. ವೀರ್ ತಾತ, ತಾತ, ಸ್ಟಿಕ್ಕರ್ ಇತ್ತಲ್ವಾ, ಆ ವೆಯ್ಟ್ ಲಾಸ್ ಮಾಡೋ ಸ್ಟಿಕ್ಕರ್ ಎಲ್ಲದು? ಹಾ ವೀರ್, ಇದು ಸರಿಯಾದ ಕೆಲಸ. ಇರು, ನಾನು ನಿನ್ ಜೆಟ್ ಪ್ಯಾಕ್ ನ ಸರಿ ಮಾಡಿ ಬಿಡ್ತೀನಿ. ಹಾಯ್ ಎಮ್ಲಿ. ಇವಾಗ ನಿನ್ ಬಗ್ಗೆ ಏನಾಗುತ್ತೆ ಎಮ್ಲಿ? ವೀರ್ ಹೋದ, ಇವಾಗ ನಿನ್ನ ಯಾರು ಕಾಪಾಡ್ತಾರೆ? ನಡಿ, ನಾವಿಬ್ಬರು ಸ್ವಲ್ಪ ಫುಟ್ಬಾಲ್ ಆಟ ಆಡೋಣ. ನನಗೂ ಆಡ್ಬೇಕು.
ಗೊತ್ತಿಲ್ಲ ಹಾ? ವೀರ್ ನಾನು ಹುಷಾರಾಗಿದ್ದೀನಿ. ಇನ್ಮೇಲೆ ಆ ಲಾಫಿಂಗ್ ರೋಬೋಟ್ ಯಾವತ್ತೂ ನಗೋದಿಲ್ಲ. ಧನ್ಯವಾದ ಇಮ್ಲಿ. ಪರವಾಗಿಲ್ಲ ವೀರ್, ನಡಿ ಮನೆಗೆ ಹೋಗೋಣ. ಇವನು ವೀರ್ಗೆ ಎಷ್ಟೊಂದು ತೊಂದರೆ ಕೊಟ್ಟಿದ್ದಾನೆ. ನಾನು ಇವನ್ನ ಅಷ್ಟು ಈಸಿಯಾಗಿ ಬಿಡೋದೇ ಇಲ್ಲ. ಬಾ ಗೇಮ್ ಶುರು ಮಾಡೋಣ. ಈ ಜಿಂಟು ಯಾವತ್ತೂ ಸರಿಯಾಗಲ್ಲ. ಕಬಡ್ಡಿ ಬಾಲ್